ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇನ್ನು ಮಾಜಿ ಸಚಿವ ಜನಾರ್ದನ ರೆಡ್ಡಿ ಹೊಸ ಬಾಂಬ್ ಒಂದನ್ನು ಹಾಕಿದ್ದಾರೆ. ಈ ವಿಚಾರದಲ್ಲಿ ಬಳ್ಳಾರಿ ಪ್ರಕರಣವನ್ನ ಮುಚ್ಚುವ ಹುನ್ನಾರ ನಡೆದಿದೆ. ಸರ್ಕಾರ ತಪ್ಪಿತಸ್ಥರ ರಕ್ಷಣೆಗೆ ನಿಂತಿದೆ. ಅಂದರೆ ಭರತ್ ರೆಡ್ಡಿ ರಕ್ಷಣೆಗೆ ಪಬ್ಲಿಕ್ ಟಿವಿಗೆ ಜನಾರ್ದನ ರೆಡ್ಡಿ ಕೊಟ್ಟಿರ್ತಕ್ಕಂಥ ಹೇಳಿಕೆ. ಮಾಜಿ ಸಚಿವ ಜನಾರ್ದನ ರೆಡ್ಡಿಯ ಹೊಸ ಬಾಂಬ್ ಇದು. ಅಂದರೆ ಹೆಚ್ಚು ಕಡಿಮೆ ಎಲ್ಲರೂ ಅದನ್ನೇ ಹೇಳ್ತಾ ಇದ್ದಾರೆ ಅವತ್ತಿಂದ. ಇವರ ಪಕ್ಷದ ಶಾಸಕ ಭರತ್ ರೆಡ್ಡಿಯನ್ನ ಕಾಪಾಡಿಕೊಳ್ಳೋ ನಿಟ್ಟಿನಲ್ಲಿ ಏನೇನು ಮಾಡಬೇಕೋ ಎಲ್ಲ ಮಾಡ್ತಾ ಇದ್ದಾರೆ. ಸರ್ಕಾರ ತಪ್ಪಿತಸ್ಥರ ರಕ್ಷಣೆಗೆ ನಿಂತಿದೆ. ಇದು ನೇರವಾದ ಆರೋಪ ಶಾಸಕ ಜನಾರ್ದನ ರೆಡ್ಡಿ ಮಾಡ್ತಾ ಇರೋದು ಸರ್ಕಾರದ ವಿರುದ್ಧ. ಅದಕ್ಕೋಸ್ಕರನೇ ಅವರು CBI ತನಿಖೆ ಆಗಬೇಕು ಅಥವಾ ಮ್ಯಾಜಿಸ್ಟ್ರೇಟ್ ತನಿಖೆ ಆಗಬೇಕು ಅಂತಿರೋದು. ಬಳ್ಳಾರಿಗೆ ಇದೀಗ ಒಂದು ಈಗಾಗಲೇ FSL ಟೀಮ್ ಕೂಡ ಬಂದಿರೋದ್ರ ಜೊತೆಗೆ ಸುಕೋ ಟೀಮ್ನಿಂದಲೂ ಕೂಡ ಈಗ ಬಾಂಬ್ ನಿಷ್ಕ್ರಿಯ ದಳ ತಂಡದಿಂದಲೂ ಕೂಡ ಈಗ ತೀವ್ರವಾಗಿರ್ತಕ್ಕಂಥ ತನಿಖೆ ನಡೀತಾ ಇರುವಂಥದ್ದು. ಜನಾರ್ದನ ರೆಡ್ಡಿ ಅವರ ಮನೆಯ ಮುಂಭಾಗದಲ್ಲೇ ಬೀಡುಬಿಟ್ಟಿರೋದ್ರ ಮೂಲಕ ಮಾಹಿತಿ ಅಂದರೆ ಘಟನೆ ಇಂಚಿಂಚು ಮಾಹಿತಿಯನ್ನು ಕೂಡ ಕಲೆ ಹಾಕುವಂಥ ಕೆಲಸವನ್ನು ಇದೀಗ ಅಧಿಕಾರಿಗಳ ತಂಡ ಮಾಡ್ತಾ ಇದೆ. ನಮ್ಮ ಜೊತೆಗೆ ಸ್ವತಃ ಮಾತಾಡಲಿಕ್ಕೆ ಮಾಜಿ ಸಚಿವರಾಗಿ ಮತ್ತು ಗಂಗಾವತಿ ಹಾಲಿ ಶಾಸಕರಾಗಿರ್ತಕ್ಕಂಥ ಜನಾರ್ದನ ರೆಡ್ಡಿ ಅವರಿದ್ರೆ ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ತನಿಖೆ ನಡೀತಾ ಇದೆ. ಸೊ ತನಿಖೆ ಬಗ್ಗೆ ನಿಮ್ಮ ರಿಯಾಕ್ಷನ್ ಏನು ಸರ್? ಈಗ ತನಿಖೆ ಬಗ್ಗೆ ನನಗೆ ಇವತ್ತು ಕೇವಲ ಒಂದು ಪ್ರೈವೇಟ್ ಗನ್ಮ್ಯಾನ್ ಬುಲೆಟಿಂದ ಆ ಅಮಾಯಕ ಸತ್ತಿದ್ದಾನೆ ಅನ್ನೋಂಥ ವಿಚಾರ ಹೇಳಿದ್ದಾರೆ. ಆ ಪ್ರೈವೇಟ್ ಗನ್ಮ್ಯಾನ್ನ ಮಾಲೀಕರು ಯಾರು? ಇವತ್ತು ಸತೀಶ್ ರೆಡ್ಡಿ, ಭರತ್ ರೆಡ್ಡಿ ಅವರಿಬ್ಬರು ಕೂಡ ಅವರಿಬ್ಬರನ್ನ ಇಷ್ಟೊತ್ತಿಗಾಗಲೇ ಬಂಧಿಸಬೇಕಾಗಿತ್ತು ಈ ಒಂದು ವಿಚಾರದಲ್ಲಿ. ಇದುವರೆಗೂ ಕೂಡ ಅವ್ರನ್ನ ಬಂಧನ ಮಾಡಲಿಲ್ಲ, ಮೊದಲನೇ ವಿಚಾರ. ಮತ್ತು ಈ ರಾಜ್ಯದ ಒಬ್ಬ ಉಪಮುಖ್ಯಮಂತ್ರಿನೇ ನಾವು ಒಬ್ಬ ಕ್ರಿಮಿನಲ್ ಶಾಸಕ ಭರತ್ ಹಿಂದೆ ಇದ್ದೀವಿ ಅಂತೇಳಿ ಅವ್ರು ಹೇಳ್ತಾರೆ ಅಂದರೆ, ಮತ್ತು DK ಶಿವಕುಮಾರ್ ಉಪಮುಖ್ಯಮಂತ್ರಿಯವ್ರನ್ನ ನಾವು ಏನಂತ ಭಾವಿಸಬೇಕು? ಅವರು ಕೂಡ ಕ್ರಿಮಿನಲ್ ಮೆಂಟಾಲಿಟಿ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕಂತ ಯೋಚನೆ ಮಾಡುವಂಥ ಒಬ್ಬ ವ್ಯಕ್ತಿ ಈ ರೀತಿ ಹೇಳಿಕೆಗಳನ್ನ ಕೊಡ್ತಾರೆ. ಮನೆ ಮೇಲೆ ಬುಲೆಟ್ಗಳನ್ನ ಹಾರಿಸ್ತಾ ಇದ್ದಾರೆ, ನನ್ನ ಮೇಲೆ ಬುಲೆಟ್ ಹಾರಿಸ್ತಾ ಇದ್ದಾರೆ, ಮನೆ ಮೇಲೆ ಪೆಟ್ರೋಲ್ ಬಾಂಬ್ಗಳನ್ನು ಹಾಕ್ತಾ ಇದ್ದಾರೆ. ಇದೆಲ್ಲವುದನ್ನು ಕೂಡ ಮಾಧ್ಯಮಗಳಲ್ಲಿ ನೋಡಿ ಕೂಡ ಅಲ್ಲಿ ಶಾಂತಿಯನ್ನು ಕಾಪಾಡೋದಕ್ಕೆ ನನ್ನ ಮನೆ ಮುಂದೆ ಬಂದಿದ್ದಾನಂತೆ ಭರತ್. ಅವನ ಕಣ್ಮುಂದೆನೇ ಅವ್ನು ಭರತ್ ಬಂದ ಮೇಲೇ ಎಲ್ಲ ಗಲಾಟೆಗಳು ಜೋರಾಗಿದ್ದು, ಫೈರಿಂಗ್ಗಳೆಲ್ಲ ಜೋರಾಗಿದ್ದು. ಮತ್ತು ಏನು ಈ ರಾಜ್ಯದ ಉಪಮುಖ್ಯಮಂತ್ರಿ ಏನು ಹೇಳೋದಕ್ಕೆ ಹೊರಟಿದ್ದಾರೆ ಈ ರಾಜ್ಯಕ್ಕೆ? ಇವರು ಮುಖ್ಯಮಂತ್ರಿ ಆದರೆ ರಾಜ್ಯದ ಪರಿಸ್ಥಿತಿ ಏನಾಗಬೇಕು ಅನ್ನೋದು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಹಾಗಾಗಿ ಇವತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳೇ ಈ ರೀತಿ ಹೇಳಿಕೆಗಳು ಕೊಟ್ಟಾಗ ಪೊಲೀಸರಿಗೆ ನೈತಿಕತೆಯಿಂದ ಎಲ್ಲಿಂದ ಬರುತ್ತೆ? ಅವರು ಆ ನೈತಿಕತೆ, ಸ್ಥೈರ್ಯ, ಒಂದು ಧೈರ್ಯದಿಂದ ಪಾರದರ್ಶಕವಾಗಿ ಅವರು ಇನ್ವೆಸ್ಟಿಗೇಷನ್ ಮಾಡಬೇಕು ಅನ್ನೋಂಥ ಒಂದು ಯೋಚನೆ, ಧೈರ್ಯ ಆದರೂ ಎಲ್ಲಿಂದ ಬರುತ್ತೆ ಹೇಳಿ ನಿಮಗೆ? ನೀವೀಗ ನನ್ನ ಮೇಲೆ ಅಟ್ಯಾಕ್ ಆಯಿತು, ನನ್ನ ಹತ್ಯೆಗೆ ಸಂಚು ನಡೆದಿತ್ತು, ಹೀಗಾಗಿ ನನಗೆ ಹೆಚ್ಚುವರಿ ಭದ್ರತೆ ಬೇಕನ್ನುವಂಥ ರೀತಿಯಲ್ಲಿ ನೀವು ಮನವಿ ಮಾಡಿದ್ದೀರಿ ಸರ್. ಬಟ್ ಅದಕ್ಕೆ DK ಶಿವಕುಮಾರ್ ವ್ಯಂಗ್ಯವಾಗಿ ಪ್ರತಿಕ್ರಿಯೆ ಕೊಡಿದ್ರು. ಅದಕ್ಕೇನು ಹೇಳ್ತೀರಿ ಅಂತ ಸರ್? ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಈ ರೀತಿ ಅವ್ರು ಹೇಳಿಕೆಗಳು ಕೊಡುವಂಥದ್ದು, ಅವರು ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದು ಭದ್ರತೆ ನಾವು ಒದಗಿಸ್ತೀವಿ ಅಂತೇಳಿ ಹೇಳೋದನ್ನು ಬಿಟ್ಟು ಅವರು ಅಮೆರಿಕದಿಂದ ಕರೆಸ್ಕೊಳ್ಳಿ, ಅವರು BJP 100 ಮಂದಿ ಕಾರ್ಯಕರ್ತನ ಇಟ್ಕೊಳ್ಳಿ ಅಂತಂದರೆ 100 ಮಂದಿ ಅಲ್ಲ, ನಿಮ್ಮ ಕಣ್ಮುಂದೆ ನೀವೇ ನೋಡ್ತಾ ಇದ್ದೀರಿ. ದಿನ 16,000 ಮಂದಿ ಇಡೀ ರಾಜ್ಯದಿಂದ ಬರ್ತಾ ಇದ್ದಾರೆ. ಅಂದರೆ ಅಮಾಯಕ ಪ್ರಾಣಿಗಳು ಹೋಗ್ಬೇಕಂತಲೇ ಇವರು ಯೋಚನೆ, BJP ಕಾರ್ಯಕರ್ತನ ಸಾಯಿಸ್ತಾ ಇರಬೇಕಂತಲೇ ಇವ್ರ ಯೋಚನೆ. ಒಂದು ಸರ್ಕಾರಿ ಒಂದು ಜವಾಬ್ದಾರಿ ಉಪಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ಕೊಂಡು ಈ ರೀತಿ ನೀವು ಮಾತಾಡಿ ಮುಂದೆ ಮುಖ್ಯಮಂತ್ರಿ ಆಗಬೇಕು ಅಂತ ನೀವು ಯೋಚನೆ ಮಾಡುವಂಥವ್ರು, ನಾಳೆ ನೀವು ಮುಖ್ಯಮಂತ್ರಿ ಆದರೆ ಈ ರಾಜ್ಯದ ಗತಿ ಏನಾಗುತ್ತೆ ಅಂತೇಳಿ ಜನ ಯೋಚನೆ ಮಾಡ್ತಾರಂತ ಕೂಡ ಅಷ್ಟು ಜ್ಞಾನ ಇಲ್ಲ ನಿಮಗೆ. ಭದ್ರತೆ ಒದಗಿಸಬೇಕಾಗಿರುವಂಥ ಜವಾಬ್ದಾರಿ ನಿಮ್ಮದು. ಜೊತೆಗೆ ಒಬ್ಬ ಕ್ರಿಮಿನಲ್ ಶಾಸಕನ ಕ್ರಿಮಿನಲ್ ಆ್ಯಕ್ಟಿವಿಟೀಸನ್ನ ನೀವು ಬೆಂಬಲ ಮಾಡ್ತಾ ಇದ್ದೀರಿ. ಹಾಗಿದ್ದಾಗ ಈ ಪೊಲೀಸರಿಂದ ತನಿಖೆ ಒಂದು ನ್ಯಾಯಯುತವಾಗಿ ಆಗುತ್ತೆ ಅಂತೇಳಿ ಯಾವ ರೀತಿ ನಾವು ಭಾವಿಸ್ಲಿಕ್ಕಾಗುತ್ತೆ? ಹಾಗಾಗಿ ಇದು ಖಂಡಿತವಾಗ್ಲೂ ಕೂಡ CBI ತನಿಖೆ ಆಗಲೇಬೇಕು, ಅಥವಾ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಮೂಲಕ ಇದು ತನಿಖೆ ಆಗಬೇಕು. ಒಂದು ನಿರ್ದಿಷ್ಟ ಕಾಲ ಒಂದು ನಿರ್ಣಯ ಮಾಡಿ ಅದರಲ್ಲಿ ಆಗಬೇಕಾಗುತ್ತೆ. ಇಲ್ಲಾಂದರೆ ಈ ಪೊಲೀಸ್ ತನಿಖೆ ಸಂಪೂರ್ಣ ವೈಫಲ್ಯ ಅಂತಲೇ ನಾನು ಹೇಳ್ತೀನಿ ಸರ್. ಮೊದಲೇ ಬಾರಿ ನೀವು ಹೇಳಿದ್ರಿ 2 ಕಾಟ್ರೆ ಸಿಕ್ಕಿದೆ ಅನ್ನುವಂಥದ್ದು, ಮತ್ತೆ ಇವತ್ತೊಂದು ಕೂಡ ಈಗ ತನಿಖಾ ಟೈಮ್ನಲ್ಲಿ ಮತ್ತೊಂದು ಸಿಕ್ಕಿದೆ ಸರ್. ಯಾಕಂದರೆ ಎಷ್ಟು ಸುತ್ತವತ್ತಾಗಿತ್ತು ಮತ್ತು ನಿಮ್ಗೆ ಆವತ್ತಿನ ಪರಿಸ್ಥಿತಿ ಹೆಂಗಿತ್ತು ಅಂತ ಸರ್? ನೋಡಿ, ಆ ಪ್ರೈವೇಟ್ ಗನ್ಮ್ಯಾನ್ ಒಂದು 5-6 ಮಂದಿ ಗನ್ಮ್ಯಾನ್ಗಳನ್ನ ನಮ್ಮ ಕಣ್ಮುಂದೆ ನೋಡಿರೋದು. ಆ 5-6 ಮಂದಿ ಗನ್ಮ್ಯಾನ್ಗಳು ಕೂಡ ಫೈರಿಂಗು ಎಲ್ಲರೂ 7-8 ರೌಂಡ್ ಹೊಡೆದಿದ್ದಾರೆ. ಅಂದರೆ 30-40 ರೌಂಡ್ಸು ಫೈರ್ ಮಾಡಿದ್ದಾರೆ. ನನ್ನ ಮೇಲೆ ಫೈರ್ ಮಾಡಿರೋದು ನೆಲದ ಮೇಲೆ ಬಿದ್ದಿದೆ, ಗಾಳಿಯಲ್ಲಿ ಫೈರ್ ಮಾಡಿದ್ದಾರೆ, ಮನೆ ಮೇಲೆ ಫೈರ್ ಮಾಡಿದ್ದಾರೆ. ನನಗೆ ಸಿಕ್ಕಿರೋ 3 ಬುಲೆಟ್ಗಳನ್ನು ನಾನು ನಿನ್ನೆ ಪೊಲೀಸರು ಬಂದು ಪಂಚನಾಮೆ ಮಾಡಿ ವಿಡಿಯೋ ರೆಕಾರ್ಡಿಂಗ್ ಮಾಡಿಕೊಂಡು ವಶಪಡಿಸ್ಕೊಂಡು ಹೋಗಿದ್ದಾರೆ.
ಇವತ್ತು ಬಾಂಬ್ ಸ್ಕ್ವಾಡ್ ಅವ್ರ ಕೈಯಲ್ಲೂ ಕೂಡ ಒಂದು ಬುಲೆಟ್ ಸಿಕ್ಕಿರುವಂಥದ್ದು. ತನಿಖೆ ಸರಿಯಾದ ಹಂತದಲ್ಲಿ ನಡೆಯುತ್ತೆ ಅಂತ ಅನಿಸ್ತಾ ಇದೆ ಸರ್. ನೋಡಿ, ಇದು 5 ದಿನ ಬೇಕಾಗಿತ್ತಾರೆ. ಯಾವುದಾದ್ರೂ ಒಂದು ಕೊಲೆ ಆದರೆ ಇಲ್ಲೇ ನಿಮ್ಮ ಕಣ್ಮುಂದೆನೇ ಎಲ್ಲರೂ ಇದ್ದರು, 5 ದಿನ ಬೇಕಾಗಿತ್ತು ಇವರಿಗೆ. ಇದುವರೆಗೂ ಕೂಡ ಮಾಧ್ಯಮಗಳಿಗೆ ಇದು ಭರತ್ ರೆಡ್ಡಿ, ಸತೀಶ್ ರೆಡ್ಡಿ ಅವರ ಪ್ರೈವೇಟ್ ಗನ್ಮ್ಯಾನ್ಗಳು, ಯಾಕೆಂದರೆ ಅದೇ ಪ್ರೈವೇಟ್ ಗನ್ಮ್ಯಾನ್ಗಳು ಭರತ್ ರೆಡ್ಡಿ ಶ್ರೀಮತಿಯವ್ರ ಜೊತೆಯಲ್ಲಿ ಓಡಾಡಿದ್ದನ್ನು ವಿಡಿಯೋಗಳನ್ನ ನಾವು ನೋಡ್ತಾ ಇದ್ದೀವಿ. ಭರತ್ ರೆಡ್ಡಿ ಜೊತೆ ಓಡಾಡ್ತಾ ಇದ್ದಾರೆ. ಅಂದರೆ ಭರತ್ ರೆಡ್ಡಿನ ಆ ಎಲ್ಲ ಗನ್ಮ್ಯಾನ್ಗಳನ್ನ ಸತೀಶ್ ರೆಡ್ಡಿ ಕೊಟ್ಟು ಅವ್ರ ಮನೆ ಮೇಲೆ ದಾಳಿ ಮಾಡಿ ಅಂತ ಕಳಿಸಿದ್ದಿದ್ದು. ಸರ್, ಕೊನೆಯದಾಗಿ ಸರ್, ಈಗ ನಿಮ್ಮ ಬೆಂಬಲಿಗರು ಕೂಡ ಒಂದಿಷ್ಟು ಕಟ್ಟಿಗೆಗಳನ್ನ ಇಟ್ಕೊಂಡಿದ್ರು, ಅದಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ವಿಡಿಯೋಗಳಿದ್ದಾವೆ. ಆಮೇಲೆ ಬೂಡಾ ಎಕ್ಸ್ ಚೇರ್ಮನ್ ಆಗಿರ್ಬೋದು, ಬೇರೆ ಬೇರೆ ನಿಮ್ಮ ಮುಖಂಡಗಳೆಲ್ಲರೂ ಕೂಡ ಕೈಯಲ್ಲಿ ಕಟ್ಟಿಗೆಗಳನ್ನ ಇಟ್ಕೊಂಡು ಇದೆಲ್ಲ ಎಂಟ್ರಿ ಆಗುವಂಥದ್ದೆಲ್ಲ ದೃಶ್ಯಾವಳಿಗಳು ಸಿಗ್ತವೆ ಸರ್. ಇದಕ್ಕೇನು ಹೇಳ್ತೀರಿ ಅಂತ? ನೀವು ನಮ್ಮ ಬುಡಾ ಚೇರ್ಮನ್ ಕೈಯಲ್ಲಿ ದೊಣ್ಣೆ ಕಟ್ಟಿಗೆಗಳು ಇದ್ದಿದ್ದು ನಿಮ್ಮ ಪಬ್ಲಿಕ್ ಟಿವಿಗೆ ಸಿಕ್ಕಿದ್ರು ಕೂಡ ದಯಮಾಡಿ ನನ್ನ ಹತ್ರ ತೊಗೊಂಡು ಬರ್ರಿ ನೀವು, ಅಥವಾ ನಮ್ಮವ್ರು ಯಾರೇ ಇದ್ದರೂ ಕೂಡ ತೊಗೊಂಡು ಬರ್ರಿ. ನೋಡ್ರಿ, ಎಲ್ಲ ತೊಗೊಂಡು ಬಂದಿದ್ದು ಅವರು. ಅರ್ಥ ಆಯ್ತಾ? ನಿಮ್ಗೆ ಗೊತ್ತಾಗುತ್ತೇನೋ ಯಾರು BJP ಯಾರು ಕಾಂಗ್ರೆಸ್ ಅಂತ ಹೇಳಿ. ಅಂದರೆ ನಮ್ಮವರೇ ಅಲ್ಲ, ಹಾಂ, ವಿಡಿಯೋಗಳಿದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಯಾರು ಮನೆ ಹತ್ರ ತೊಗೊಂಡು ಬಂದಿದ್ದು ಅವರೇ ತೊಗೊಂಡು ಬಂದಿದ್ದು. ಫೈರಿಂಗ್ ಆಗಿದ್ದು ಎಲ್ಲಿಂದ? ನನ್ನ ಮೇಲೆ, ಮನೆ ಮೇಲೆ ಫೈರಿಂಗ್ ಆಗಿದೆನಾ, ನನ್ನ ಮೇಲೆ ಫೈರಿಂಗ್ ಆಗಿದೆನಾ, ಅಥವಾ ಭರತ್ ರೆಡ್ಡಿ ಮನೆ ಮೇಲೆ ಫೈರಿಂಗ್ ಆಗಿದೆ? ಅಂದ್ರೆ ಆತ್ಮರಕ್ಷಣೆಗಾಗಿ ನನ್ನ ಮನೆ ಮುಂದೆ ಬಂದು ನಿಂತ್ಕೊಂಡು ಗನ್ಗಳು ದೊಣ್ಣೆಗಳು ಇಟ್ಕೊಳ್ತಾರೆ. ಅವಶ್ಯಕತೆ ಇಲ್ಲ. ಇದೆಲ್ಲ ಅವರು ಪ್ರೀಪ್ಲ್ಯಾಂಡ್. ನಮ್ಮ ಕಡೆಯಿಂದ ನಾವು ಏನು ಗೊತ್ತೇ ಇಲ್ಲ ಸರ್. ನನ್ನ ಮೇಲೆ ಅಟ್ಯಾಕ್ ಆಗಿದೆ ಅಂದಮೇಲೆ ಜನರೆಲ್ಲರೂ ಓಡಿ ಬಂದಿದ್ದು ಏನಾಗಿದೆ ಅಂತ ಹೇಳಿ. ಅಂದ್ರೆ ಇದಿಷ್ಟು ಜನಾರ್ದನ್ ರೆಡ್ಡಿ ಅವರು ಹೇಳುವಂತ ಮಾತು. ಅಂದ್ರೆ ತನಿಖೆ ಸಮರ್ಪಕವಾಗಿ ನಡೆಯುತ್ತೆ ಅನ್ನುವಂತ ನಂಬಿಕೆ ನನಗಿಲ್ಲ. ಹೀಗಾಗಿ CBI ಅಥವಾ ಸಿಟ್ಟಿಂಗ್ ಜಡ್ಜ್ ಮೂಲಕ ಇದನ್ನ ತನಿಖೆ ಮಾಡಿಸಬೇಕು, ಆಗ ಮಾತ್ರ ಸತ್ಯಾಸತ್ಯತೆ ಹೊರಗಡೆ ಬರುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆಗೆ DK ಶಿವಕುಮಾರ್ ಅವರ ವಿರುದ್ಧನೂ ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ನನ್ನ ಭದ್ರತೆಗೋಸ್ಕರ ಸೆಕ್ಯೂರಿಟಿ ಅಂದ್ರೆ ಒಂದಿಷ್ಟು ಭದ್ರತೆಯನ್ನು ಕೊಡಬೇಕು, ಹೆಚ್ಚುವರಿ ಗನ್ಮ್ಯಾನ್ಗಳನ್ನು ಕೊಡಬೇಕು ಅನ್ನುವಂತ ಮನವಿಯನ್ನ ಮಾಡಿದ್ವಿ. ಆದ್ರೆ ಅದಕ್ಕೆ ಅವರು ವ್ಯಂಗ್ಯವಾಡಿದ್ರೆ. ಹೀಗಾಗಿ ಅವ್ರ ಮೇಲೂ ಕೂಡ ಸಾಕಷ್ಟು ಆಕ್ರೋಶಗಳನ್ನ ಜನಾರ್ದನ್ ರೆಡ್ಡಿ ಅವರು ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾಮನ್ ಭರತ್ ಜೊತೆ ಅಮರೀಶ್ ಎಲ್ಕೋಮಿ, ನಾಳೆ ಪಬ್ಲಿಕ್ ಟಿವಿ, ಬಳ್ಳಾರಿ.